ನಾವು ಹೇಳ್ತೀವಿ ನನಗೆ ಟೈಮ್ ಇಲ್ಲ, ಸಿಸ್ಟಮ್ ಸಪೋರ್ಟ್ ಇಲ್ಲ, ನಮ್ಮದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಒಬ್ಬರಿಗೆ ಕಣ್ಣೇ ಕಾಣ್ತಿರ್ಲಿಲ್ಲ, ಹುಟ್ಟಿನಿಂದನೂ ಕಣ್ಣು ಕಾಣ್ತಿರಲಿಲ್ಲ. ಅವರ ಹೆಸರೇ ಶ್ರೀಕಾಂತ್ ಬೊಳ್ಳ. ಅವರು ಹುಟ್ಟಿದಾಗಲೇ ಈ ಜಗತ್ತನ್ನು ನೋಡಲಿಲ್ಲ, ಆದರೂ ಅವರು ಇಡೀ ಜಗತ್ತಿಗೆ ದಾರಿ ತೋರಿಸಿದರು. ಅವರು ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ರು. ಕಾಲೇಜ್ಗೆ ಹೋಗಬೇಕು. ಶಾಲೆಯಲ್ಲಿ ಅವ್ರಿಗೆ ಹೇಳ್ತಾರೆ, ನೀನು ಸೈನ್ಸ್ ಓದಬಾರ್ದು, ಸೈನ್ಸ್ ಓದಿ ನಿನಗೆ ಇಂಜಿನಿಯರಿಂಗ್ ಮಾಡೋದಕ್ಕಾಗಲ್ಲ, ನಿನ್ನಿಂದ ಆಗಲ್ಲ. ಆ ಕ್ಷಣದಲ್ಲಿ ಅವರು ಕುಗ್ಗೋಗ್ಲಿಲ್ಲ, ಅಂದರೆ ಅವ್ರ ಮನಸ್ಸು ಒಡೆದೋಗ್ಲಿಲ್ಲ. ಒಂದು ನಿರ್ಣಯನ ತೆಗೆದುಕೊಳ್ತಾರೆ. ಅವಕಾಶ ಅವ್ರು ಕೊಡೋದಿಲ್ಲ ಅಂತಂದರೆ ನಾನು ಅವಕಾಶ ಸೃಷ್ಟಿ ಮಾಡಿಕೊಳ್ತೀನಿ ಅಂತ. ಕಣ್ಣು ಕಾಣದಿರೋರು MIT ತನಕ ಹೋಗ್ತಾರೆ, ಬೇರೆ ದೇಶ ತನಕ. ನೆಕ್ಸ್ಟ್ ಇಂಡಸ್ಟ್ರಿಯಲಿಸ್ಟ್ ಕೂಡ ಆಗ್ತಾರೆ, ಒಂದು ಉದ್ಯಮನ ಕಟ್ತಾರೆ. ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ, ಕಣ್ಣು ಕಾಣದಿರೋರು ಎಕ್ಸ್ಕ್ಯೂಸ್ ಕೊಡಲಿಲ್ಲ, ದಾರಿ ಇಲ್ಲ ಅಂದ್ರೂ ದಾರಿ ಸೃಷ್ಟಿ ಮಾಡ್ಕೊಂಡವ್ರು. ನಮ್ಗೆ ಯಾವ ಕಾರಣ? ನಾವೇನು ಕಾರಣ ಹೇಳ್ತಾ ಇದೀವಿ? ನಾವು ಹೇಳ್ತೀವಿ ಇನ್ನೂ ಟೈಮ್ ಇದೆ, ನಾಳೆ ಓದೋಣ, ಈ ಸೆಮಿಸ್ಟರ್ ಈಸಿ ಇದೆ, ನೋಡೋಣ. ಆದರೆ ಅವನಿಗೆ ನಾಳೆ ಅನ್ನೋ ಲಕ್ಸುರಿ ಇರಲಿಲ್ಲ. ಅವ್ರಿಗೆ ನೀನು ಸೋತಿದೀಯಾ, ಅವ್ರಿಗೂ ಕೂಡ ಸೋಲು ಬಂದಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ನಿನ್ನ ಬಳಿ ರಿಸೋರ್ಸಸ್ ಇಲ್ವಾ? ಎಲ್ಲ ಇದೆ ತಾನೆ? ಇಲ್ಲ, ಪರವಾಗಿಲ್ಲ, ಅವ್ರಿಗೂ ಇರಲಿಲ್ಲ. ಆದರೆ ಅವರು ಹೋರಾಟ ಬಿಡಲಿಲ್ಲ. ನೋಡಿ, ಸಮಸ್ಯೆ ನಮ್ಮ ಬಳಿ ಇಲ್ಲ, ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಸುತ್ತಮುತ್ತ ಇರೋದಲ್ಲ. ಕಣ್ಣು ಕಾಣದಿರೋರು ತನ್ನ ಫ್ಯೂಚರ್ ಕಟ್ಕೊಂಡ್ರು, ಬೇರೆ ಫ್ಯೂಚರ್ನ ಕಟ್ಕೊಳ್ತಿದ್ರು. ಕಣ್ಣಿರೋ ನಾವು ನಮ್ಮ ಫ್ಯೂಚರ್ ಯಾಕೆ ಪೋಸ್ಟ್ಪೋನ್ ಮಾಡ್ತಿದ್ದೀವಿ ಹೇಳಿ? ಎಕ್ಸ್ಕ್ಯೂಸ್ ಕೊಡೋ ಸುಲಭ, ಜವಾಬ್ದಾರಿ ತೆಗೆದುಕೊಳ್ಳೋದು ಬಹಳ ಕಷ್ಟ. ಇವತ್ತು ಮೊಬೈಲ್ ಬದಿಗಿಡು, ಎಕ್ಸ್ಕ್ಯೂಸ್ನೂ ಕೂಡ ಬದಿಗಿಡು, ಅದೇ ಒಂದು ಕೆಲಸ ಮಾಡು, ಇವತ್ತೇ ಆರಂಭಿಸು. ಯಾಕಂದರೆ ತಿಳ್ಕೊಳ್ಳಿ, ಇಲ್ಲಿ ಹೇಳಿದ್ದು ಪ್ರೇರಣೆ ಕಣ್ಣುಗಳಿಂದ ಬರೋದಿಲ್ಲ, ನಿರ್ಣಯದಿಂದ ಬರುತ್ತದೆ. ಡಿಸೈಡ್ ಮಾಡಿ ಇವತ್ತು.